ಆರನೇ ಅಧ್ಯಾಯದ 44ನೇ ಶ್ಲೋಕ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಪೂರ್ವಾಭ್ಯಾಸೇನ ತೇನ ಏವ ಹಿ ಅವಶಃ ಅಪಿ ಸಹ ಜಿಜ್ಞಾಸುಃ ಅಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ಹಿಂದೆ ಕೃಷ್ಣ ಹೇಳಿರತಕ್ಕಂಥ ವಿಚಾರ, ತತ್ರ ತಂಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಅಂದ್ರೆ ಒಳ್ಳೆ ಯೋಗಿಗಳ ಕುಲದಲ್ಲಿ ಧೀಮತಾಂ ಕುಲೆ ಜ್ಞಾನಿಗಳ ಕುಲದಲ್ಲಿ ಹುಟ್ಟುತ್ತಾನೆ ಅಂತ ಬಂತು. ಜ್ಞಾನಿಗಳ ಕುಲದಲ್ಲಿ ಹುಟ್ಟೋದು ಇದು ಒಂದಾದರೆ, ಹುಟ್ಟಿದ ನಂತರದಲ್ಲಿ ಅವನು ಪೂರ್ವಜನ್ಮದ ಸಂಸ್ಕಾರ ಅವನಿಗೆ ಇರುತ್ತೆ. ಪೂರ್ವಜನ್ಮದ ಸಂಸ್ಕಾರದಿಂದಾಗಿ ಯುಕ್ತನಾಗಿರ್ತಾನೆ. ಹಾಗಾಗಿ ಹಿಂದಿನ ಜನ್ಮದ ಎಲ್ಲ ನೆನಪುಗಳು ಕೂಡ ಅವನಿಗೆ ಇರುತ್ತೆ. ಬೇಗ ಅವನಿಗೆ ಅದೆಲ್ಲವೂ ಕೂಡ ಸ್ಮೃತಿಗೆ ಬರುವಂತದ್ದಾಗತ್ತೆ ಎಂಬುದನ್ನು ಹೇಳಿದರು. ಅದನ್ನೇ ಇಲ್ಲಿ ನಿರೂಪಣೆ ಮಾಡತಕ್ಕಂಥದ್ದು. ಪೂರ್ವಾಭ್ಯಾಸೇನ ತೇನೈವ ರಿಯತೆ ಅವಶಃ ಅಂದ್ರೆ ಪೂರ್ವಜನ್ಮದ ಸ್ಮೃತಿ ಬಂದೇ ಬರುತ್ತೆ ಅಂತ ನಮಗೇನು ನಿಶ್ಚಯ? ಬರದೇ ಇರಬಹುದು. ಹಿಂದಿನ ಜನ್ಮದಲ್ಲಿ ನಾನು ಕಲಿತಂತ ವಿದ್ಯೆ, ನಾನು ಮಾಡಿದಂಥ ಸಾಧನೆ ಅದು ಮುಂದುವರಿಯುತ್ತೋ ಇಲ್ವೋ, ಅದು ನನ್ನಲ್ಲಿ ಮತ್ತೆ ಹಾಗೆ ನನ್ನನ್ನ ಹಿಂಬಾಲಿಸ್ಕೊಂಡು ಬರುತ್ತೋ ಇಲ್ವೋ ಅನ್ನೋ ಸಂದೇಹ ಇದ್ರೆ ಆ ಸಂದೇಹಕ್ಕೆ ಅವಕಾಶನೇ ಬೇಕಾಗಿಲ್ಲ. ಅವಶೋಪಿ ತೇನ ಕ್ರಿಯತೆ ತೇನೈವ ಪೂರ್ವಾಭ್ಯಾಸೇನ ಕ್ರಿಯತೆ. ಯಾರು ಈ ಸಾಧನಾ ಮಾರ್ಗದಲ್ಲಿ ಪರಿಪೂರ್ಣವಾದ ಸಾಧನೆ ಮಾಡ್ಲಿಕ್ಕಾಗದೆ ಅರ್ಧಕ್ಕೆ ಸಾಧನೆ ನಿಲ್ಸ್ಕೊಂಡಿರ್ತಾನೋ, ಸಾಧನಾ ಭ್ರಷ್ಟನಾಗಿರ್ತಾನೋ ಅಂತಹ ವ್ಯಕ್ತಿ ಅವಶಃ. ಅವಶಃ ಅಂದ್ರೆ ಅರ್ಥ ಏನು? ತನಗೇ ಅರಿವಿಲ್ಲದಂತೆ. ಅವಶಃ ಅಂದ್ರೆ ಈ ಅರ್ಥ, ತನಗೇ ಅರಿವಿಲ್ಲದಂತೆ. ಅಥವಾ ಇನ್ನೊಂದರ್ಥ ಅವಶಃ ಅಂದ್ರೆ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ ಅವನ ವಶ, ಅವನ ಅಧೀನವಾಗಿ ಅಂತ ಅರ್ಥ. ತನಗೇ ಗೊತ್ತಿಲ್ಲದಂತೆ ಪೂರ್ವಾಭ್ಯಾಸೇನ ಕ್ರಿಯತೇಹಿ. ಪೂರ್ವಾಭ್ಯಾಸ ಅಂದ್ರೆ ಪೂರ್ವ ಜನ್ಮದ ಅಭ್ಯಾಸಗಳು ಅಂತ ಅರ್ಥ. ಪೂರ್ವ ಜನ್ಮದಲ್ಲಿ ಅವನೆಲ್ಲ ಏನೇನು ವೇದವನ್ನ, ವೇದಾಂತವನ್ನ, ಧರ್ಮ ಪುರಾಣಾದಿಗಳನ್ನ ಕಲ್ತಿರ್ತಾನೆ. ಅದೆಲ್ಲದರ ಕಡೆಗೆ ಅವನೇನಾಗ್ತಾನೆ? ಆಕರ್ಷಿತನಾಗ್ತಾನೆ. ಅವನೇನು ಇಚ್ಛೆ ಪಟ್ಟು ಆ ಕಡೆಗೆ ಆಕರ್ಷಿತ ಆಗಬೇಕು, ಪ್ರಯತ್ನ ಮಾಡಿ ಹೋಗ್ಬೇಕು ಅಂತೇನಿಲ್ಲ. ಒಂದಷ್ಟು ಸಾಧನೆ ಮಾಡಿ ಪುಣ್ಯ ಶೇಖರಣೆ ಆಗಿರುತ್ತೆ, ಒಂದಷ್ಟು ಜ್ಞಾನ ಸಂಪಾದನೆ ಆಗಿರುತ್ತೆ ಹಿಂದಿನ ಅನೇಕ ಜನ್ಮಗಳಲ್ಲಿ. ಈ ಜನ್ಮದಲ್ಲಿ ಅದೇ ಆ ಕಡೆ ಕರ್ಕೊಂಡು ಹೋಗ್ಬಿಡತ್ತೆ. ನಾವು ಅಂದುಕೊಂಡೇ ಇರೋದಿಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮನ್ನ ಒಂದು ಒಳ್ಳೆ ಮಾರ್ಗಕ್ಕೆ ನಮ್ಮ ಪೂರ್ವ ಜನ್ಮದ ಪುಣ್ಯವೇ ಕರ್ಕೊಂಡು ಹೋಗ್ಬಿಡತ್ತೆ. ಅದನ್ನ ಪೂರ್ವಾಭ್ಯಾಸೇನ ಅವಶಃ. ಪೂರ್ವಾಭ್ಯಾಸ ಅಂದ್ರೆ ಹಿಂದಿನ ಜನ್ಮದ ಒಂದು ಅಭ್ಯಾಸ. ಅಭ್ಯಾಸ ಅಂದ್ರೆ ನಿರಂತರವಾದ ಪ್ರಕ್ರಿಯೆ. ನಿರಂತರವಾಗಿ ನಾವು ಯಾವುದಲ್ಲಿರ್ತೀವೋ ಅದು ನಮಗೆ ಗೊತ್ತಿಲ್ಲದೆ ಆ ಕಡೆ ಕರ್ಕೊಂಡು ಹೋಗ್ಬಿಡತ್ತೆ. ಹಾಗೆ ಪೂರ್ವ ಜನ್ಮದ ಅಭ್ಯಾಸ, ಪೂರ್ವ ಜನ್ಮದಲ್ಲಿ ವೇದ, ಶಾಸ್ತ್ರ, ಪುರಾಣ ಇವುಗಳನ್ನೆಲ್ಲ ಓದಿ ಅಧ್ಯಯನ ಮಾಡಿ ನಮ್ಮ ಮನಸ್ಸು ಎಷ್ಟೋ ನಿರ್ಮಲವಾಗಿತ್ತು. ದೇವರ ಬಗ್ಗೆ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಅದೆಲ್ಲ ನಮ್ಮಲ್ಲಿ ಹಾಗೆ ಉಳಿದಿತ್ತಲ್ವಾ? ಅದರ ಜೊತೆಗೆ ಏನಾಗುತ್ತೆ? ಪೂರ್ವಾಭ್ಯಾಸೇನ ಅವನೇ ಮುಂದಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಒಂದು ಸಂಸ್ಕಾರಗಳು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದು ಹೇಗೆ? ಅವಶಃ ನಮ್ಗೆ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಿಲ್ಲದೆ ಏನಾಗೋಯ್ತು ಅಂತೀವಲ್ಲ, ಹಾಗೆ ನಮಗೇ ಅರಿವಿಲ್ಲದೇನೆ ಪೂರ್ವ ಜನ್ಮದ ಸಂಸ್ಕಾರ ನಮ್ಮ ಈ ಜನ್ಮದ ಒಂದು ಪ್ರಕ್ರಿಯೆಗಳ ಜೊತೆಗೆ ಸೇರಿಕೊಂಡು ಇನ್ನೂ ಆ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಮತ್ತು ಹೊಸದಾಗಿ ಶುರು ಮಾಡೋದಲ್ಲ. ಈಗಾಗಲೇ ಎಲ್ಲಿಗೆ ಸಾಧನೆ ನಿಂತಿತ್ತೋ, ಎಲ್ಲಿಗೆ ಭಗವತ್ ತತ್ವಜ್ಞಾನವನ್ನು ಸಂಪಾದಿಸೋ ಒಂದು ಪ್ರಕ್ರಿಯೆ ನಿಂತಿತ್ತೋ ಅಲ್ಲಿಂದ ಮುಂದುವರಿಲಿಕ್ಕೆ ಅನುಕೂಲವನ್ನ ಮಾಡಿಕೊಡುತ್ತದೆ ಅನ್ನೋದು ಅಭಿಪ್ರಾಯ. ಅವಶಃ ಅಂದ್ರೆ ಒಂದು ತನಗೇ ಅರಿವಿಲ್ಲದಂತೆ, ಯಾವುದೂ ಕೂಡ ಅದೃಷ್ಟಕತಾಗೋದೇ ಇಲ್ಲ. ಮತ್ತೇನು? ಭಗವಂತನ ಒಂದು ಇಚ್ಛಾಶಕ್ತಿ, ದೇವರ ಒಂದು ಸಾಮರ್ಥ್ಯ, ಭಗವಂತನ ಇಚ್ಛಾಶಕ್ತಿ, ಭಗವಂತನ ಸಾಮರ್ಥ್ಯ ಇವುಗಳಿಂದಾಗಿ ಆ ಭಗವಂತನ ಒಂದು ಅನುಗ್ರಹ, ಆ ಅವಶಃ ಅಂತ ಇದೆ ಅಲ್ಲಿ ಪದ. ಪೂರ್ವಾಭ್ಯಾಸೇನ ತೇನೇವ ಕ್ರಿಯತೆ ಹ್ಯವಶಃ. ಹಿ ಪ್ಲಸ್ ಅವಶಃ ಅಂತ ಬಿಡಿಸ್ಕೊಳ್ಬೇಕು. ಅಂದ್ರೆ ಅಕಾರವಾಚಿಯಾದ ಆ ಅಂದ್ರೆ ವಿಷ್ಣು ಅಂತ ಅರ್ಥ. ಅವನ ಅಧೀನ, ಅವನ ವಶಕ್ಕೆ ನಾವು ಹೋದವರಾಗಿ ಆ ಭಗವಂತ ನಮಗೊಂದು ಒಳ್ಳೆಯ ಮಾರ್ಗವನ್ನು ತೋರಿಸ್ತಾನೆ. ಹಿಂದೆ ನಾವು ಯಾವ ಒಳ್ಳೆಯ ಮಾರ್ಗದಲ್ಲಿ ಸಾಗಿದ್ವೋ, ಉದಾಹರಣೆ ಈ ಜನ್ಮದಲ್ಲಿ ಈಗಂತೂ ಒಂದು ಒಳ್ಳೆಯ ಮಾರ್ಗದಲ್ಲಿ ಇದ್ದೇವೆ. ಒಂದಿಷ್ಟು ಗೀತೆಯನ್ನ, ಮತ್ತೊಂದು ಯಾವುದೋ ಒಳ್ಳೊಳ್ಳೆ ವಿಚಾರಗಳನ್ನ ಕೇಳುವ, ಕಲಿಯುವ ಮಾರ್ಗದಲ್ಲಿ ನಾವಿದ್ದೇವೆ.
ಈ ಜನ್ಮದಲ್ಲಿ ನಾವೇನು ಕಲ್ತಿದ್ದೇವೆ, ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ, ಅನುಸಂಧಾನ ಮಾಡ್ಕೊಂಡಿದ್ದೇವೆ, ಇದೆಲ್ಲ ನಮ್ಮ ಜೊತೆಗೆ ಇರುತ್ತೆ. ಮುಂದಿನ ಜನ್ಮದಲ್ಲಿ ನಮಗೆ ಈಗ ನಾವು ಕೇಳಿದ್ದು ಕಲ್ತಿದ್ದೆಲ್ಲ ನಮ್ಮ ಜೊತೆಲೇ ಹಾಗೆ ದೇವರು ಉಳಿಸಿರ್ತಾನೆ. ಉಳಿಸಿ ಅದನ್ನ ಮುಂದಿನ ಜನ್ಮದಲ್ಲಿ ಇನ್ನೂ ಬೆಳೆಸಲಿಕ್ಕೆ ಬೇಕಾದ ರೀತಿಯಲ್ಲಿ ನಮಗೊಂದು ಪೂರಕವಾದ ವಾತಾವರಣವನ್ನ ಭಗವಂತನೇ ಸೃಷ್ಟಿ ಮಾಡಿ ಕೊಡ್ತಾನೆ. ನಾವು ನಮಗೇ ಗೊತ್ತಿಲ್ಲದಂತೆ ಇನ್ನೂ ಸಾತ್ವಿಕ ಮಾರ್ಗಕ್ಕೆ, ಇನ್ನೂ ಎತ್ತರದ ಮಾರ್ಗಕ್ಕೆ ಮುಂದಿನ ಜನ್ಮದಲ್ಲಿ ಹೋಗ್ತೇವೆ ಅನ್ನೋದು ನಾವೀಗ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದು ಹ್ರಿಯತೆ. ಹ್ರಿಯತೆ ಅಂದ್ರೆ ಅರ್ಥ ಏನು? ಹರಣೆ ಅಂತ ದಾಟೋದು. ಆಕರ್ಷಿತನಾಗ್ತಾನೆ. ಆ ಈಗ ಮ್ಯಾಗ್ನೆಟ್ ಕಬ್ಬಿಣವನ್ನ, ಅಯಸ್ಕಾಂತವು ಕಬ್ಬಿಣವನ್ನ ಸೆಳ್ಕೊಳತ್ತಲ್ವಾ, ಹಾಗೆ ನಮ್ಮ ಪೂರ್ವ ಜನ್ಮದ ಸಂಸ್ಕಾರ ಎಂತಕ್ಕಂಥದ್ದು ನಮ್ಮನ್ನ ಆ ಸಾಧನಾ ಮಾರ್ಗದ ಕಡೆಗೆ ಎಳೆಯತ್ತೆ, ನಮ್ಮ ಕೈಯಲ್ಲಿ ಸಾಧನೆಯನ್ನ ಮಾಡಿಸುತ್ತೆ, ಇನ್ನಷ್ಟು ನಮ್ಮನ್ನ ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಅನ್ನೋದು ಅಭಿಪ್ರಾಯ. ಯೋಗಸ್ಯ ಜಿಜ್ಞಾಸು. ಯೋಗ ಜಿಜ್ಞಾಸು ಅಂತ ಹೇಳಿದ್ರೆ, ಯೋಗ ಅಂದ್ರೆ ಉಪಾಯ ಅಥವಾ ಸಾಧನಾ ಮಾರ್ಗ, ಅದರನ್ನ ತಿಳಿಬೇಕು ಎಂಬತಕ್ಕಂಥ ಒಂದು ಜಿಜ್ಞಾಸೆ ಇದೆ. ಜಿಜ್ಞಾಸ ಶಬ್ದಕ್ಕೆ ಜ್ಞಾತುಮಿಚ್ಛಾ ಜಿಜ್ಞಾಸ ಅಂತ ಅರ್ಥ. ಬಯಕೆ, ಉತ್ಕಟವಾದ ಬಯಕೆ ಇದೆ. ನಾನು ದೇವರನ್ನ ಮುಂದೊಂದು ದಿನ ಕಂಡೇ ಕಾಣಬೇಕು ಎಂತಕ್ಕಂಥ ಬಯಕೆ ಇದೆ. ಬಯಕೆ ಇದ್ದಂಥ ವ್ಯಕ್ತಿಯೂ ಕೂಡ ಶಬ್ದ ಬ್ರಹ್ಮ ಅತಿವರ್ತತೆ. ಶಬ್ದ ಬ್ರಹ್ಮ ಅತಿವರ್ತತೆ. ಶಬ್ದ ಬ್ರಹ್ಮ ಅಂದ್ರೆ ಏನು? ಯಾರು ಈಗಾಗಲೇ ಸಾಧನಾ ಮಾರ್ಗದಲ್ಲಿ ಸಾಗಬೇಕು ಅಂತ ಇಚ್ಛೆಯನ್ನ ಪಟ್ಟಿದ್ದಾನೆ, ಇಚ್ಛೆ ಪಟ್ಟು ಆ ಸಾಧನಾ ಮಾರ್ಗದಲ್ಲಿ ಸಾಗ್ತಾ ಇದ್ದಾನೆ, ಅಂತಹ ವ್ಯಕ್ತಿ ಶಬ್ದ ಬ್ರಹ್ಮ ಅತಿವರ್ತತೆ. ಶಬ್ದ ಬ್ರಹ್ಮ ಅಂದ್ರೆ ಒಂದರ್ಥ ಬರೀ ಶಬ್ದಗಳು. ಉದಾಹರಣೆಗೆ ಕೆಲವರಲ್ಲಿ ವೇದವನ್ನ ಅಧ್ಯಯನ ಮಾಡೋದು ಮಾತ್ರ ಅಂದ್ರೆ ಕಂಠಪಾಠ. ಯಾವುದೇ ವೇದ ಮಂತ್ರಗಳು ಹೇಳಿದ್ರು ಬಾಯಲ್ಲಿದೆ, ಆದರೆ ಅದರ ಬಗ್ಗೆ ಶಾಸ್ತ್ರೀಯವಾಗಿ ಆಲೋಚನೆಯನ್ನ ಮಾಡಿ ಅದರ ವಾಸ್ತವವಾದ ಅರ್ಥವನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಇಲ್ಲ. ಬರೀ ಈಗ ಒಂದು ಟೇಪ್ ರೆಕಾರ್ಡರ್ಗೆ ಅಥವಾ ಇವತ್ತೆಲ್ಲ CD ಇತ್ಯಾದಿಗಳಲ್ಲೂ ಕೂಡ ಇದರಲ್ಲಿ ನಾವೊಂದೇನೋ ಪಿನ್ ಚುಚ್ಚಿಬಿಟ್ರೆ ಅದು ಹೇಳುತ್ತೆ ಪೂರ್ತಿ ವೇದ, ಪೂರ್ತಿ ಪುರಾಣ ಎಲ್ಲವನ್ನೂ ಕೂಡ ಅದರ ಸ್ಪೀಕರ್ ಮೂಲಕವಾಗಿ ಬರ್ತಾ ಇರುತ್ತೆ. ಅದಕ್ಕೆ ಯಾವ್ದಾದ್ರು ಅದು ಮಿಷಿನ್ ಅಷ್ಟೇ. ಏನಾಗ್ತಾ ಇದೆ, ಅದ್ರ ಬಾಡಿಗೆ ಅದು ಬರ್ತಾ ಇದೆ. ಆ ಮಿಷಿನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಸಂಧಾನ ಇಲ್ಲ. ಅದು ಲ್ಯಾಪ್ಟಾಪ್ ಇರ್ಬೋದು, ಫೋನ್ ಇರ್ಬೋದು, ಮತ್ತೊಂದೇನೋ ಇರ್ಬೋದು, ಅದ್ರಲ್ಲಿ ಬರ್ತಾ ಇರುತ್ತೆ. ಹಾಗೆ ಈ ವ್ಯಕ್ತಿ ಕೆಲವರು ವೇದ ಪುರಾಣ ಎಲ್ಲವನ್ನೂ ಕೂಡ ಕಂಠಸ್ಥೀಕರಣ ಮಾಡ್ಕೊಂಡಿರ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾರೆ. ಆದರೆ ಅದರ ಹಿಂದಿನ ಅನುಸಂಧಾನಗಳು, ಅರ್ಥಾನುಸಂಧಾನ, ಆ ವೇದ ಮಂತ್ರಗಳ ಮಹತ್ವ, ಉದಾತ್ತ ಅನುತಾತ ಸ್ವರಿದಾದಿ ಮಂತ್ರಗಳ ಮಹತ್ವ, ಅವುಗಳ ಸ್ವರಗಳ ಭೇದ, ಆ ಮಂತ್ರಗಳಿಂದ ಪ್ರತಿಪಾದ್ಯನಾದಂಥ ಭಗವಂತನ ಒಂದು ವಿಚಾರ ಯಾವುದು ಗೊತ್ತೇ ಇರೋದಿಲ್ಲ. ಕೇವಲ ಶಬ್ದವನ್ನ ಕಂಠಸ್ಥೀಕರಣ ಮಾಡ್ಕೊಂಡಿರ್ತಾರೆ, ಅಂಥವ್ರು ಶಬ್ದ ಬ್ರಹ್ಮರು. ಅಂಥವರನ್ನ ಮೀರಿ ನಿಲ್ತಾನೆ ಅಂತ ಒಂದರ್ಥ. ಇದೊಂದರ್ಥ ಶಬ್ದ ಬ್ರಹ್ಮ ಅಂದ್ರ. ಅಥವಾ ಇನ್ನೊಂದರ್ಥ ಶಬ್ದ ಬ್ರಹ್ಮ ಅಂದ್ರೆ ನಮ್ಮ ಸಮಸ್ತ ಶಬ್ದ ಪ್ರಪಂಚ. ಶಬ್ದ ಪ್ರಪಂಚ ಅಂದ್ರೆ ಯಾವುದು? ವೇದಗಳು, ಪುರಾಣಗಳು, ಇತಿಹಾಸಗಳು, ಇದೆಲ್ಲವನ್ನು ಸೇರಿ ಶಬ್ದ ಪ್ರಪಂಚ ಅಂತ ಕರೀತಕ್ಕಂಥದ್ದು. ನಾವು ಹೇಗಿರಬೇಕು, ಹೇಗಿರಬಾರದು, ಏನು ಮಾಡಬೇಕು, ಏನು ಮಾಡಬಾರದು, ಇದೆಲ್ಲವನ್ನು ಕೂಡ ನಮಗೆ ತಿಳಿಸಿಕೊಡ್ತಕ್ಕಂಥದ್ದು ಯಾವುದು? ಈ ಎಲ್ಲ ಶಬ್ದ ರಾಶಿ. ಅದು ವಿಧಿ ನಿಷೇಧಗಳನ್ನ ನಮಗೆ ಹೇಳುತ್ತೆ. ವಿಧಿ ನಿಷೇಧಗಳು ಎಲ್ಲರಿಗೂ ಇದೆ. ಯಾರು ಈಗಾಗಲೇ ಅಪರೋಕ್ಷ ಜ್ಞಾನವನ್ನ ಪಡೆದಿದ್ದಾರೋ ಅಂಥವರಿಗೆ ವಿಧಿ ನಿಷೇಧಗಳು ಇಲ್ಲ. ಉದಾಹರಣೆಗೆ ಪರೀಕ್ಷಿತ್ ರಾಜ ಆ ಶಮೀಕ ಋಷಿಗಳ ಆಶ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಬಂದಂತ ರಾಜನನ್ನ ಸತ್ಕಾರ ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಶಮೀಕ ಋಷಿಗಳು ರಾಜ ಬಂದದ್ದನ್ನ ಗಮನಿಸ್ಲೇ ಇಲ್ಲ. ಅವರು ಧ್ಯಾನಾಸಕ್ತರಾಗಿ ಕುಳಿತುಕೊಂಡು ಬಿಟ್ಟಿದ್ರು. ಅವ್ರಿಗೆ ಪಾಪ ಬಂದಿಲ್ಲ. ಯಾಕೆ? ಅವರು ಅಪರೋಕ್ಷ ಜ್ಞಾನವನ್ನ ಪಡೆದುಬಿಟ್ಟಿದ್ದಾರೆ. ಹಾಗಾಗಿ ಶಬ್ದ ಬ್ರಹ್ಮ ವಿಧಿ ನಿಷೇಧಗಳನ್ನು ಹೇಳತಕ್ಕಂಥ ಪುರಾಣ ವಾಕ್ಯಗಳನ್ನೆಲ್ಲವನ್ನು ಕೂಡ, ಶ್ರುತಿವಾಕ್ಯಗಳೆಲ್ಲವನ್ನು ಕೂಡ ಮೀರಿ ನಿಂತಿದ್ದಾರೆ. ಬ್ರಹ್ಮದೇವರ ಸಭೆಗೆ ದಕ್ಷ ಪ್ರಜಾಪತಿಗಳು ಬಂದರು. ದಕ್ಷ ಪ್ರಜಾಪತಿಗಳು ರುದ್ರದೇವರ ಮಾವ. ದಕ್ಷ ಪ್ರಜಾಪತಿ ಬಂದ್ರು, ನನಗೆ ಹೆಣ್ಣು ಕೊಟ್ಟಂತ ಮಾವ ದಕ್ಷ ಪ್ರಜಾಪತಿ ಬಂದಿದ್ದಾರೆ, ಅವರಿಗೆ ಗೌರವ ಕೊಡಬೇಕು ಅನ್ನೋ ಭಾವನೆಯಿಂದ ರುದ್ರದೇವರು ಎದ್ದಿಲ್ಲೇ ಇಲ್ಲ. ಯಾಕೆ? ಅವರಾಗ ತಮ್ಮೊಳಗಿನ ಭಗವಂತನನ್ನ ಕಾಣ್ಕೊಂಡು ಧ್ಯಾನಾಸಕ್ತರಾಗಿದ್ರು. ಲೋಕದ ದೃಷ್ಟಿಯಿಂದ ಏನು, ಮಾವು ಬಂದಾಗ ಎದ್ದು ನಿಂತಿಲ್ಲ, ಗೌರವ ಕೊಟ್ಟಿಲ್ಲ, ರುದ್ರದೇವರಿಗೆ ಪಾಪ ಬಂತ? ಖಂಡಿತವಾಗಿ ಬಂದಿಲ್ಲ. ಯಾಕೆ? ರುದ್ರದೇವರು ಭಗವಂತನನ್ನ ಕಾಣತಾ ಧ್ಯಾನಾಸಕ್ತರಾಗಿದ್ರು. ಹಿರಿಯರಿಗೆ ಗೌರವ ಕೊಟ್ಟಿಲ್ಲ ಎಂತಕ್ಕಂಥ ಒಂದು ಪಾಪ ಅವ್ರಿಗೆ ಬರೋದಿಲ್ಲ. ಅಂದ್ರೆ ವಿಧಿ ನಿಷೇಧಗಳಲ್ಲಿ ಯಾರಿಗೆ ಅಪರೋಕ್ಷ ಜ್ಞಾನ ಇದುವರೆಗೂ ಬಂದಿಲ್ಲ, ಯಾರು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಿಲ್ಲ, ಅಂಥವರಿಗೆ ಮಾತ್ರ ವಿಧಿ ನಿಷೇಧಗಳು, ಶಾಸ್ತ್ರಗಳು ಹೇಳ್ತಕ್ಕಂಥ ಹೀಗಿರಬೇಕು, ಹೀಗಿರಬಾರದು, ಇಂಥ ಕೆಲಸ ಮಾಡಬೇಕು, ಇಂಥ ಕೆಲಸ ಮಾಡಬಾರದು ಅನ್ನೋ ವಿಧಿಗಳು ಅಥವಾ ನಿಷೇಧ ವಾಕ್ಯಗಳು, ಹಿರಿಯರನ್ನ ಗೌರವಿಸಿ ಇತ್ಯಾದಿ ವಿಧಿಗಳಿರ್ಬೋದು.
ಅಥವಾ ಕೆಟ್ಟ ಕೆಲಸ ಮಾಡಬಾರದು, ಸುಳ್ಳು ಹೇಳಬಾರದು, ಕಳ್ಳತನ ಮಾಡಬಾರದು, ಈ ತರ ನಿಷೇಧಗಳು. ಇದೆಲ್ಲ ಯಾರಿಗೆ? ಅಪರೋಕ್ಷ ಜ್ಞಾನ ಬರದಂತ ಸಾಮಾನ್ಯ ವ್ಯಕ್ತಿಗಳಿಗೆ. ಅಪರೋಕ್ಷ ಜ್ಞಾನ ಬಂದವರು ಆ ಎಲ್ಲ ಶಾಸ್ತ್ರದ ಕಟ್ಟುಪಾಡುಗಳನ್ನ, ಶಾಸ್ತ್ರದ ವಿಧಿ ನಿಷೇಧಗಳನ್ನ ಮೀರಿ ನಿರ್ತಾರೆ. ಅಂದ್ರೆ ಆ ಯಾವುದೇ ವಾಕ್ಯಗಳು ಕೂಡ ಅವರಿಗೆ ಸಂಬಂಧ ಪಡೋದಿಲ್ಲ. ಯಾಕಂದ್ರೆ ಕೇವಲ ಭಗವಂತನನ್ನ ಕಾಣುವ ಪ್ರಕ್ರಿಯೆಯಲ್ಲೇ ಇರ್ತಾರೆ, ದೇವರನ್ನೇ ಸದಾ ಧ್ಯಾನ ಮಾಡ್ತಾ ಇರ್ತಾರೆ. ಅದನ್ನ ಯಾವುದು ಕೂಡ ಅವರಿಗೆ ಸಂಬಂಧ ಪಡುವಂಥದ್ದಲ್ಲ. ಶಬ್ದ ಬ್ರಹ್ಮ ಅತಿವರ್ತತೆ. ಅಥವಾ ಇನ್ನೊಂದರ್ಥ ಶಬ್ದ ಬ್ರಹ್ಮ. ಈಗ ನೋಡಿ, ಸಕಲ ವೇದಗಳು, ಸಕಲ ಪುರಾಣಗಳು ಆ ಲಕ್ಷ್ಮೀನಾರಾಯಣ ದೇವರನ್ನ ಹೇಳುತ್ತೆ. ಅದು ಯಾವುದೇ ಮಂತ್ರ ಆಗ್ಲಿ, ಅದು ಇಂದ್ರ ಮಂತ್ರ ಇರಬಹುದು, ಚಂದ್ರ ಮಂತ್ರ ಇರಬಹುದು, ನವಗ್ರಹಗಳ ಮಂತ್ರ, ಗಣಪತಿ ಮಂತ್ರ, ಯಾವುದೇ ಒಂದು ವೇದ ಮಂತ್ರ ಶ್ಲೋಕ ಇರಬಹುದು, ಅದು ಮುಖ್ಯವಾಗಿ ಯಾರ ಬಗ್ಗೆ ಸ್ತೋತ್ರ ಮಾಡುತ್ತೆ? ಆ ವೈಕುಂಠವಾಸಿಯಾಗಿರುವಂತ ಲಕ್ಷ್ಮೀನಾರಾಯಣ ದೇವರನ್ನ, ಜಗತ್ತಿನ ತಂದೆ ತಾಯಿಯರಾಗಿರತಕ್ಕಂಥ ಲಕ್ಷ್ಮೀನಾರಾಯಣ ದೇವರನ್ನ ಹೇಳತಕ್ಕಂಥ ಸ್ತೋತ್ರಗಳು. ಅವರ ನಂತರದಲ್ಲಿ ಎಲ್ಲಾ ವೇದ ಮಂತ್ರಗಳು ಕೂಡ ಚತುರ್ಮುಖ ಬ್ರಹ್ಮದೇವರನ್ನು ಹೇಳುತ್ತೆ. ಅಂದ್ರೆ ಇಲ್ಲಿ ಶಬ್ದ ಬ್ರಹ್ಮ ಅಂದ್ರೆ ಭಗವಂತ ಮತ್ತು ಲಕ್ಷ್ಮಿಯನ್ನ ಬಿಟ್ಟು ಸಕಲ ಶಬ್ದಗಳಿಂದ ಪ್ರತಿಪಾದ್ಯರಾದವರು ಯಾರು? ಚತುರ್ಮುಖ ಬ್ರಹ್ಮದೇವರು. ಅವರನ್ನ ಅತಿವರ್ತತೆ. ಆ ಚತುರ್ಮುಖ ಬ್ರಹ್ಮದೇವರನ್ನ ಮೀರಿ ಮುಂದಕ್ಕೆ ಹೋಗ್ತಾರೆ. ಅಂದ್ರೆ ಮೀರಿ ಮುಂದಕ್ಕೆ ಹೋಗ್ತಾರೆ ಅಂದ್ರೆ ಅರ್ಥ ಏನು? ನಮಗೆ ನಾವು ಸಂಪಾದಿಸಿದ ಪುಣ್ಯ, ಆ ಪುಣ್ಯದ ಫಲವನ್ನ ಅನುಭವಿಸ್ಲಿಕ್ಕೆ ಅನೇಕ ಲೋಕಗಳಿದ್ದಾವೆ. 21 ರೀತಿಯಾದ ಸ್ವರ್ಗಗಳಲ್ಲಿ ಅನೇಕ ಲೋಕಗಳಿದ್ದಾವೆ. ಅದರಲ್ಲಿ ಬಹಳ ಎತ್ತರದ ಲೋಕ ಅಂದ್ರೆ ಯಾವುದು? ಚತುರ್ಮುಖ ಬ್ರಹ್ಮದೇವರ ಸತ್ಯಲೋಕ. ಆ ಲೋಕವನ್ನು ದಾಟಿ ಮುಂದಕ್ಕೆ ಹೋಗ್ತಾರೆ ಅಂದ್ರೆ ಯಾವುದು? ಮೋಕ್ಷ. ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ. ಅಂದ್ರೆ ಯಾರು ಹೀಗೆ ಸಾಧನಾ ಮಾರ್ಗದಲ್ಲಿ ಇರ್ತಾರೋ, ಆ ಸಾಧನಾ ಮಾರ್ಗದಲ್ಲಿ ಇರತಕ್ಕಂಥ ವ್ಯಕ್ತಿ ಭಗವಂತನ ಕಡೆಗೆ ಸಾಕ್ತಾರೆ ಅನ್ನೋದು ಇದರ ಅಭಿಪ್ರಾಯ. ಭಗವಂತನ ಕಡೆಗೆ ಒಮ್ಮೆಲೆ ಸಾಗುವಂಥದ್ದಲ್ಲ, ಜನ್ಮ ಜನ್ಮದಲ್ಲೂ ಕೂಡ ಆ ಪುಣ್ಯವನ್ನ ಸಂಪಾದಿಸಿದ ಪುಣ್ಯವನ್ನ ಶೇಖರಣೆ ಮಾಡಿಕೊಂಡು ಮುಂದಿನ ಜನ್ಮದಲ್ಲಿ ಬಳಸ್ಕೊಂಡು ಆ ಹಿಂದಿನ ಜನ್ಮದ್ದು ಆ ಜನ್ಮದ್ದು ಅವೆರಡರ ಸಂಗ್ರಹ, ಮತ್ತೆ ಮುಂದಿನ ಜನ್ಮ ಒಂದಷ್ಟು ಸಂಗ್ರಹ ಮಾಡಿಕೊಂಡು ಹಾಗೆ ಪುಣ್ಯವನ್ನ ಸಂಗ್ರಹ ಮಾಡ್ತಾ 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 ಭಗವಂತನ ಕಡೆಗೆ, ಭಗವಂತನ ಮನೆಯ ಬಾಗಿಲಿಗೆ ಹೋಗ್ತಾರೆ. ಬಾಗಿಲಿನ ಮೂಲಕವಾಗಿ ಭಗವಂತ ಅವರನ್ನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಸಾಧನಾ ಮಾರ್ಗದಲ್ಲಿದ್ದವರು ಎಂದೆಂದಿಗೂ ಸಾಧನಾ ಭ್ರಷ್ಟರಾಗೋದು ಅಂತಿಲ್ಲ, ಸಾಧನೆಯಿಂದ ಹೊರಕ್ಕೆ ಬರೋದು ಅಂತಿಲ್ಲ. ಅವರದೇ ಮಾರ್ಗದಲ್ಲಿ ಅವರವರಿಗೇ ಗೊತ್ತಿಲ್ಲದಂತೆ ಆ ಭಗವಂತನ ಅನುಗ್ರಹದಿಂದ ಹಾಗೇ ಮುಂದುವರಿತಾನೆ ಇರ್ತಾರೆ. ಸಾಧನೆಯಿಂದ ಭ್ರಷ್ಟರಾಗಿ ಮತ್ತು ವಾಪಸ್ಸು ಅದೇ ಒಂದು ನೀಚವಾದ ಆಲೋಚನೆಗಳಲ್ಲಿ ಇದ್ದು ಬಿಡ್ತಾರೆ ಅನ್ನೋ ಒಂದು ಪ್ರಕ್ರಿಯೆ ಇಲ್ವೇ ಇಲ್ಲ. ಹಾಗಾಗಿ ನದೇವ ತೋಷಣಮೃತ ಅಂತ ಒಂದು ಶಾಸ್ತ್ರದ ಮಾತು. ನಾವು ಮಾಡತಕ್ಕಂಥ ಯಾವ ಕೆಲಸ ಬೇಕಾದ್ರೂ ವ್ಯರ್ಥ ಆಗ್ಬೋದು, ಆದ್ರೆ ದೇವತಾರಾಧನೆ ಮಾಡೋದಿದೆಯಲ್ಲ, ಅದು ಎಂದೆಂದಿಗೂ ಕೂಡ ವ್ಯರ್ಥವಾಗುವಂಥದ್ದಲ್ಲ. ಸಹ ಆ ಯೋಗಭ್ರಷ್ಟನು ಅವಶಃ ಅಪಿ, ತನಗೇ ಅರಿವಿಲ್ಲದಿದ್ದರು ಅಥವಾ ತಾನು ಬಯಸದೇ ಇದ್ದರು, ಇದು ಒಂದರ್ಥ. ಇನ್ನೊಂದರ್ಥ ಅವಶಃ ಅಂದ್ರೆ ಅಂದ್ರೆ ಅಕಾರವಾಚಿಯಾದ ಭಗವಂತ, ಅವನ ವಶ, ಅವನ ಅಧೀನವಾಗಿ ಅಂದ್ರೆ ಭಗವಂತನ ಇಚ್ಛೆಯಂತೆ ತೇನ ಪೂರ್ವಾಭ್ಯಾಸೇನ ಏವ, ಆ ಹಿಂದಿನ ಜನ್ಮಗಳ ಸಂಸ್ಕಾರದಿಂದ, ಅಭ್ಯಾಸ ಬಲದಿಂದ ಹ್ರಿಯತೇಹಿ, ಸೆಳೆಯಲ್ಪಡುತ್ತಾನಷ್ಟೇ. ಅಂದ್ರೆ ಅವನಿಗೆ ಗೊತ್ತಿಲ್ಲದಂತೆ ಒಂದು ಉತ್ತಮ ಮಾರ್ಗಕ್ಕೆ ಬಂದೇ ಬರ್ತಾನೆ. ಅಷ್ಟು ಮಾತ್ರ ಅಲ್ಲ, ಯೋಗಸ್ಯ ಜಿಜ್ಞಾಸು, ಯೋಗ ಅಂದ್ರೆ ಯೋಗ ಮಾರ್ಗ, ಸಾಧನಾ ಮಾರ್ಗ, ಅದರ ಜಿಜ್ಞಾಸು ಅಪಿ, ಸಾಧನೆಯನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಸಾಧನೆಗೆ ಇರ್ತಕ್ಕಂಥ ಹಂತಗಳೇನು ಎಂಬುದಾಗಿ ತಿಳಿಯುವ ಬಯಕೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯು ಕೂಡ ಮುಂದೊಂದು ದಿವಸ ಸಾಗೇ ಸಾಧನೆ ಮಾಡ್ತಾ 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 ದೇವರನ್ನ ಕಂಡು ಶಬ್ದ ಬ್ರಹ್ಮ ಅಂದ್ರೆ ಒಂದರ್ಥ ವೇದ ಪುರಾಣಗಳು ಹೇಳಿದಂತಹ ವಿಧಿ ನಿಷೇಧಗಳನ್ನು ಅತಿವರ್ತತೆ, ಮೀರಿ ನಿಲ್ಲುತ್ತಾನೆ. ಅಂದ್ರೆ ಯಾವುದೇ ರೀತಿಯಾದ ವಿಧಿ ನಿಷೇಧಗಳಿಗೆ ಒಳಪಡೋದಿಲ್ಲ. ಶಬ್ದ ಬ್ರಹ್ಮ ಅತಿವರ್ತತೆ. ಇವಾಗ ಟ್ರಾಫಿಕ್ ರೂಲ್ಸ್ ನಮ್ಮ ಸಾಮಾನ್ಯ ಜನರಿಗೆ ಇರುತ್ತೆ. ಈಗ ಒಬ್ಬ ಪ್ರಧಾನಿ ಆ ರೋಡಲ್ಲಿ ಬರ್ತಾ ಇದ್ದಾರೆ, ಮೋದಿ ಅವರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಆ ಟ್ರಾಫಿಕ್ ರೂಲ್ಸ್ಗಳು ಅವರಿಗೆ ಸಂಬಂಧಪಡುತ್ತಾ? ಅವರಿಗೆ ಎಲ್ಲಾ ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡಿ ಅವ್ರನ್ನ ಬಿಡ್ತಾರೆ. ಅವರಿಗೆ ಒಂದು ರಾಜಮಾರ್ಗ ಅಂತ ನಿರ್ಮಾಣವಾಗುತ್ತೆ, ಹೌದೋ ಇಲ್ವೋ? ಆ ತರ ಕೆಲವರು ಎಕ್ಸ್ಕ್ಲೂಸಿವ್, ಆ ತರ ಯಾರು ಅಪರೋಕ್ಷ ಜ್ಞಾನವನ್ನ ಪಡೆದಿದ್ದಾರೋ ಅವರು ಎಲ್ಲ ವಿಧಿ ನಿಷೇಧಗಳನ್ನ ಮೀರಿ ನಿಲ್ತಾರೆ ಅಂತ ಅರ್ಥ. ಹಾಗೆ ಇನ್ನೊಂದರ್ಥ ಯೋಗಸ್ಯ ಜಿಜ್ಞಾಸು ಅಪಿ, ಯೋಗ ಅಂದ್ರೆ ಸಂಬಂಧ. ಇನ್ನೊಂದರ್ಥ ಭಗವಂತನ ಒಂದು ಸಂಬಂಧ ಅಂದ್ರೆ ಭಗವತ್ ಯೋಗ, ಭಗವಂತನನ್ನ ಕಾಣುವಿಕೆ ಎಂಬ ಒಂದು ಯೋಗ ಸಂಬಂಧವನ್ನ ಪಡೆದವನು. ಅಥವಾ ಮೋಕ್ಷದ ಯೋಗ ಅಂದ್ರೆ ಉಪಾಯ, ಮೋಕ್ಷದ ಉಪಾಯ ಯಾವುದು? ಜ್ಞಾನವನ್ನ ಪಡೆಯಬೇಕು ಎಂತಕ್ಕಂಥ ಒಂದು ಹಂಬಲ ಇರತಕ್ಕಂಥ ವ್ಯಕ್ತಿಯು ಶಬ್ದ ಬ್ರಹ್ಮ. ವೇದದ ಅರ್ಥ ತಿಳಿಯದೆ
ಬರೀ ಯಾಂತ್ರಿಕವಾಗಿ ವೇದವನ್ನ ಪುರಾಣವನ್ನ ಕಂಠಪಾಠವನ್ನ ಮಾಡಿರ್ತಾರೆ, ಅಥವಾ ಅದನ್ನ ಸುಮ್ಮನೆ ಹೇಳ್ತಾ ಇರ್ತಾರೆ, ಆದ್ರೆ ಅದ್ರ ಬಗ್ಗೆ ಅರ್ಥ ಗೊತ್ತೇ ಇರೋದಿಲ್ಲ. ಅಂತಹ ವ್ಯಕ್ತಿಯನ್ನು ಅತಿವರ್ತತೆ ಮೀರಿ ನಿಲ್ಲುತ್ತಾರೆ. ಯಾರು ಜ್ಞಾನವನ್ನ ಪಡಿಬೇಕು ಅನ್ನೋ ನಿಜವಾದ ಹಂಬಲ ಇದೆಯೋ ಅವರು ಕೇವಲ ಜ್ಞಾನದ ಹಂಬಲವಿಲ್ಲದೇನೆ, ಜ್ಞಾನ ಪಿಪಾಸುಗಳಾಗದೇನೆ ಬರೀ ಒಂದಷ್ಟು ಬಾಯಲ್ಲಿ ಮಂತ್ರಗಳನ್ನು ಹೇಳ್ತಕ್ಕಂಥ ವ್ಯಕ್ತಿಗಳಿದ್ದಾರಲ್ಲ, ಅವರು ಸಾಧಕರೇ, ಅವ್ರ ಬಗ್ಗೆ ಸಂಶಯ ಇಲ್ಲ, ಅವರು ಒಳ್ಳೆ ಮಾರ್ಗದಲ್ಲಿ ಇದ್ದವರೇ. ಆದ್ರೆ ಅವರಿಗಿಂತಲೂ ಇವರು ಉತ್ಕೃಷ್ಟರು. ಜ್ಞಾನದ ಬಗ್ಗೆ ಅರಿವಿರಬೇಕು, ಜ್ಞಾನದ ಬಗ್ಗೆ ಹಸಿರಿರಬೇಕು. ಬರೀ ಒಂದಷ್ಟು ಸ್ತೋತ್ರವನ್ನ, ಮಂತ್ರವನ್ನ, ಪುರಾಣದ ವಾಕ್ಯಗಳನ್ನ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಅದರ ಹಿನ್ನೆಲೆಯನ್ನ, ಅದರ ವಾಸ್ತವವನ್ನ, ಏನ್ ಹೇಳ್ತಾ ಇದೆ ಆ ಮಂತ್ರ ಶ್ಲೋಕ ಅನ್ನೋದು ತಿಳ್ಕೊಳ್ಬೇಕು. ಹಾಗಾಗಿ ಅಂತವರನ್ನ ಮೀರಿ ನಿಲ್ತಾರೆ. ಅಥವಾ ಇನ್ನೊಂದರ್ಥ ಶಬ್ದ ಬ್ರಹ್ಮ ಅಂದ್ರೆ ಭಗವಂತ ಮತ್ತು ಲಕ್ಷ್ಮೀದೇವಿಯ ನಂತರದಲ್ಲಿ ಸಮಸ್ತ ವೇದಗಳಿಂದ ಪ್ರತಿಪಾದ್ಯನಾದಂಥ ಚತುರ್ಮುಖ ಬ್ರಹ್ಮ, ಅವರು ಶಬ್ದ ಬ್ರಹ್ಮರು. ಅಂತಹ ಚತುರ್ಮುಖ ಬ್ರಹ್ಮನನ್ನು ಅತಿವರ್ತತೆ ಅತಿಕ್ರಮಿಸಿ ಚತುರ್ಮುಖ ಬ್ರಹ್ಮದೇವರಿಗೂ ತಂದೆಯಾದಂತಹ ಭಗವಂತನ ಲೋಕ, ವೈಕುಂಠ ಲೋಕ ಅಂದ್ರೆ ದೇವರ ಕಡೆಗೆ ಸಾಗುತ್ತಾನೆ. ಅಲ್ಲಿಗೆ ಒಟ್ಟು ನಾವು ಸಂಪಾದಿಸಿದ ಪುಣ್ಯ, ನಮ್ಮ ಸಾಧನೆ, ನಮ್ಮ ಜ್ಞಾನದ ಮಾರ್ಗದಲ್ಲಿ ಮುಂದುವರಿಯುವಿಕೆ, ಜ್ಞಾನವನ್ನ ಪಡೆಯುವಿಕೆ ಯಾವುದು ಕೂಡ ವ್ಯರ್ಥ ಅಲ್ಲ ಅನ್ನೋದು ಇಷ್ಟೆಲ್ಲ ಒಂದು ಪ್ರಕರಣದಿಂದ ನಮಗೆ ಗೊತ್ತಾಗ್ತಕ್ಕಂಥ ವಿಚಾರ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಕ್ಷವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ಶ್ರೀಕೃಷ್ಣಾರ್ಪಣಮಸ್ತು.